ಕೇರಳ ಇತ್ತೀಚಿನ ವರ್ಷಗಳಲ್ಲಿ ಕಂಡಂತಹ ಮಹಾ ದುರಂತ ವಯನಾಡ್ನಲ್ಲಿ ಸಂಭವಿಸಿ ಇವತ್ತಿಗೆ 4ನೇ ದಿನ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. 316ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ಇನ್ನಷ್ಟು ಹೆಚ್ಚಳ ಆಗಬಹುದು ಅನ್ನುವಂತಹ ಅಂದಾಜು ಸಿಗ್ತಾ ಇದೆ. ಸರ್ಕಾರದ ಬಳಿ ಇರುವಂತಹ ಲೆಕ್ಕಾಚಾರದ ಪ್ರಕಾರ 316 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಚಾಲಿಯಾರ್ ನದಿ ಒಂದರಲ್ಲೇ ಎಷ್ಟು ದೇಹಗಳು ಸಿಕ್ಕಿದೆ ಅಂತ. 2 ಗ್ರಾಮಗಳ 2 ಶಾಲೆಗಳಲ್ಲಿ 27 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. 23ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾಪತ್ತೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋರ ಪತ್ತೆಗೆ ಶ್ವಾನದಳವನ್ನ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಇಲ್ಲಿ ತನಕ 10 ದೇಹಗಳನ್ನ ಪತ್ತೆ ಹಚ್ಚುವಲ್ಲಿ ಈ ಶ್ವಾನದಳ ಸಹಾಯವನ್ನ ಮಾಡಿದೆ. ನಾಮಾವಶೇಷವಾಗಿರುವಂತಹ ಗ್ರಾಮದ ಏರಿಯಲ್ ಶಾಟ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಸಮೃದ್ಧ ಊರು ದುರಂತದ ಊರಾಗಿ ಬದಲಾಗಿರುವಂತಹ ದೃಶ್ಯ. ವೈಭೋಗದ ಮನೆಗಳಿದ್ವು, ಕೇವಲ ಮನೆಗಳ ಅಡಿಪಾಯ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಕೆಸರು ತುಂಬಿದ ಗದ್ದೆಯಂತಹ ಪರಿಸ್ಥಿತಿ. ಬಂಡೆ ಕಲ್ಲುಗಳನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ನಿರಂತರವಾಗಿ ಯಾರಾದ್ರೂ ಬದುಕಿದ್ದಾರಾ ಅನ್ನುವಂತಹ ಹೋಪ್ನೊಂದಿಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಾಗ್ತಾ ಇರುವಂತಹ ರೀತಿ. ಪ್ರಕೃತಿಯ ಅರೆಕ್ಷಣದ ಮುನಿಸಿಗೆ ಬಲಿಯಾದಂತಹ ನತದೃಷ್ಟ ಗ್ರಾಮದ ಸ್ಥಿತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ನದಿ ತನ್ನ ವಿಸ್ತೀರ್ಣವನ್ನ ಅರೆಕ್ಷಣ ಅಗಲಿಸಿದ ರೀತಿಗೆ, ಪಥವನ್ನ ಬದಲಾಯಿಸಿದ ದಿಕ್ಕಿಗೆ ಗ್ರಾಮಗಳೇ ಹೇಳ ಹೆಸರಿಲ್ಲದಂತೆ ಇತಿಹಾಸದ ಪುಟಗಳನ್ನ ಸೇರಿರುವಂತಹ ದೃಶ್ಯ ಇದು. ಸುಂದರ ಪ್ರದೇಶ, ಪ್ರವಾಸೋದ್ಯಮಕ್ಕೆ ಹೆಸರಾಗಿದ್ದಂತಹ ಜಾಗ ಇವತ್ ನೋಡಿ ಪ್ರಕೃತಿಯ ಮುನಿಸಿಗೆ ಸ್ಮಶಾನದ ಊರಾಗಿ ಬದಲಾಗಿದೆ. ಗೋಸ್ಟ್ ಟೌನ್ ಆಗಿ ಬದಲಾಗಿದೆ. ರೋಧಿಸ್ತಾ ಇರುವಂತಹ ಚಿತ್ರಣ, ಕಳ್ಕೊಂಡವರಿಗಾಗಿ ಇನ್ನೂ ಹುಡುಕಾಟ, ನಾಪತ್ತೆ ಆದವರು ಪವಾಡ ಸದೃಶ ರೀತಿಯಲ್ಲಿ ಏನಾದ್ರೂ ಬದುಕ್ತಾರಾ ಅನ್ನುವಂತಹ ಕೊನೆಯ ಹೋಪ್. ಪಶ್ಚಿಮ ಘಟ್ಟದ ಈ ಸುಂದರ ಪ್ರದೇಶ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿರುವ ಬಗೆಯನ್ನ ವಿವರಿಸ್ತಾ ಇದೆ ಈ ಚಿತ್ರಣ.